ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸುಧಾ ಇನ್ಸ್ಪೈರಿಂಗ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಈ ವಿಡಿಯೋ ಬಂದು ಒಂದು ಕುಕ್ಕಿಂಗ್ ಅಥವಾ ರೆಸಿಪಿ ವ್ಲಾಗ್ ಆಗಿರುತ್ತೆ. ಸೊ ನಾನು ಕೂಡ ಕುಕ್ಕಿಂಗ್ಸ್ ರೆಸಿಪೀಸ್ ಏನಿದೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ. ಕೆಲವೊಂದು ರೆಸಿಪೀಸ್ನ ಎಲ್ಲ ತುಂಬ ಇಷ್ಟಪಟ್ಟಿದ್ರಿ. ಸೊ ಇವತ್ತು ನಾನು ಒಂದು ತುಂಬ ಅವಶ್ಯಕತೆ ಇರುವಂತಹ ಎಲ್ರಿಗೂ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ರೆಸಿಪಿನ ಹೇಳ್ಕೊಡ್ತೀನಿ. ಎಲ್ರಿಗೂ ಗೊತ್ತು, ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಗಾದೆನೇ ಇದೆ. ಎಷ್ಟೋ ಜನ ಹೇಳ್ತಾರೆ, ಏನು ಅಡುಗೆ ಮಾಡೋದೇನು ದೊಡ್ಡದ ಅಂತ ಅನ್ನೋ ಥರ ಹೇಳ್ತಾರೆ. ಹಾಗಂತ ನಿಮ್ಮ ಕೈಗೆ ಇಂಗು ತೆಂಗು ಕೊಟ್ಬಿಟ್ಟು ಸಾಂಬಾರು ಮಾಡಿ ಅಂದರೆ ಮಾಡ್ತೀರಾ? ಖಂಡಿತ ಇಲ್ಲ. ಒಂದೊಳ್ಳೆ ರುಚಿಯಾದ ಸಾಂಬಾರು ಆಗಬೇಕು ಅಥವಾ ಬೇಳೆ ಸಾಂಬಾರಾಗಲಿ ಏನೇ ಒಂದು ಸಾಂಬಾರು ಆಗಬೇಕು ಅಂದರೆ ಒಂದೊಳ್ಳೆ ಸಾಂಬಾರು ಪುಡಿ ಇಂಪಾರ್ಟೆಂಟ್. ಅದರಲ್ಲೂ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಸಾಂಬಾರು ಪುಡಿ ಇದ್ದರೆ ಊಟ ಸಾಂಬಾರು ತುಂಬ ಸೂಪರಾಗಿರುತ್ತೆ. ಸೊ ಹಾಗಾಗಿ ಇವತ್ತು ನಾನು ಒಂದೊಳ್ಳೆ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಸಾಂಬಾರು ಪುಡಿನ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಡೀಟೇಲಾಗಿ ನಾನು ಒಂದು ವರ್ಷಕ್ಕೆ ಆಗುವಷ್ಟು ಸಾಂಬಾರು ಪುಡಿ ಒಂದು ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮಗೆ ಇದು ಕಮ್ಮಿ ಕ್ವಾಂಟಿಟಿನಲ್ಲಿ ಬೇಕು ಅಂದರೆ ನೀವು ಅದರಲ್ಲಿ ಪೋರ್ಷನ್ನ ವೇರಿಯೇಷನ್ ಮಾಡ್ಕೊಂಡು ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ಸೇಮ್ ಇರುತ್ತೆ. ಸೊ ಇದನ್ನು ನಾನು ಮಿಕ್ಸಿಯಲ್ಲಿ ಮಾಡೋಕ್ಕಾಗಲ್ಲ. ಸೊ ಹೊರಗಡೆ ಮಿಲ್ಲಲ್ಲಿ ಕೊಟ್ಟು ಮಾಡಿಸೋದು. ಯಾಕಂದರೆ ಒಂದು ವರ್ಷಕ್ಕೆ ಆಗುವಷ್ಟು ಸುಮಾರಿಂದ 6-7 kg ಮೇಲೆ ನಿಮಗೆ ಪುಡಿ ಆಗುತ್ತೆ ಇದು. ಸೊ ಒಂದು ವರ್ಷ ಇಟ್ಕೊಂಡು ನೀವು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಅಥೆಂಟಿಕ್ ಬ್ರಾಹ್ಮಿನ್ ಸ್ಟೈಲ್ ಸಾಂಬಾರು ಪುಡಿ ರೆಸಿಪಿ ಇರುತ್ತೆ. ಎಲ್ಲರೂ ಕೂಡ ಈ ವಿಡಿಯೋನ ನೋಡಿ ಒಳ್ಳೆ ಸಾಂಬಾರು ಪುಡಿ ಹೇಗೆ ಮಾಡೋದು ಅನ್ನೋದು ತಿಳ್ಕೊಂಡು ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಒಳ್ಳೊಳ್ಳೆ ರೆಸಿಪೀಸ್ನ ನಿಮಗೆ ತಿಳ್ಕೊಬೇಕು, ಅದನ್ನು ನೀವು ಒಂದು ರೆಸಿಪೀಸ್ನ ನೀವು ನೋಡಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ. ಖಂಡಿತ ನನಗೆ ರೆಸಿಪಿ ಗೊತ್ತಿದ್ದರೆ ನಾನು ಟ್ರೈ ಮಾಡಿ ನಾನು ವಿಡಿಯೋದಲ್ಲಿ ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಸಾಂಬಾರು ಪುಡಿ ಹೇಗೆ ಮಾಡೋದು ಅಂತ ನೀವು ಕೂಡ ತಿಳ್ಕೊಳ್ಳಿ. ನೋಡ್ಬೋದು ಸಾಂಬಾರು ಪುಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತೇಳಿ. ಕಂಪ್ಲೀಟ್ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಫಸ್ಟಿಗೆ ನಾವು 1/4 kg ಧನಿಯಾ, ಇದನ್ನು ಸ್ವಲ್ಪ ಪೋರ್ಷನಲ್ಲಿ ಹಾಕ್ಕೊಂಡು ಹುರ್ಕೋಬೇಕು. ಒಟ್ಟಿಗೆ ನೀವು ಎಲ್ಲ ಹಾಕ್ಕೊಂಡ್ಬಿಟ್ಟಾಗ ಒಂದು ಕಾಳುಗಳು ಕಂಪ್ಲೀಟಾಗಿ ಫ್ರೈ ಆಗಲ್ಲ. ಸೊ ಹಾಗಾಗಿ ನಿಮಗೆ ಎಷ್ಟೆಷ್ಟು ಆ ಒಂದು ಬಾಣಲಿ ಎಷ್ಟು ಇಡಿಸುತ್ತೆ ಅಷ್ಟು ಹಾಕ್ಕೊಂಡು ಹುರ್ಕೊಳ್ಳುವಾಗ ಕೈಯಲ್ಲಿ ಹಿಡಿದು ನೋಡಿ, ಕೈ ಸುಡಬೇಕು ನಿಮಗೆ, ಅಷ್ಟು ಸಾಕು ಹುರಿಯೋದು. ತುಂಬ ನೀವು ಕಪ್ಪಿಗೆ ಹುರಿದ್ಬಿಟ್ಟು ಸೀಸ್ದಾಗ ಏನಾಗುತ್ತೆ ಸಾಂಬಾರು ಪುಡಿ ಟೇಸ್ಟ್ ಚೆನ್ನಾಗಾಗಲ್ಲ. ಲೈಟಿಗೆ ಅದೊಂದು ಸ್ವಲ್ಪ ಚಟಪಟ ಅಂದು ತುಂಬ ಕಲರ್ ಚೇಂಜ್ ಆಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಇದರಲ್ಲಿ ಕೈಗೆ ನಿಮಗೆ ಮುಟ್ಟಿದ ತಕ್ಷಣ ನಿಮಗೆ ಕೈ ಸುಡಬೇಕು. ಅಷ್ಟಕ್ಕೆ ಚೆನ್ನಾಗಿ ಒಂದು 5 minutes ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ತಗೊಳ್ಳೋಲ್ಲ. ಸೊ ಚೆನ್ನಾಗಿ ಹುರಿದು ಒಂದು ಕಡೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ಪೋರ್ಷನಲ್ಲಿ ಹುರಿದು ಇಟ್ಕೊಳ್ಳಿ. ಚೆನ್ನಾಗಿ ಆರಬೇಕಲ್ವ, ಹಾಗಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಒಂದು ಕಡಲೆಕಾಳು ಒಂದು ಅರ್ಧ kg ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಹುರ್ಕೊಳ್ಳಿ. ಇದು ಅಷ್ಟೇ ಚಟಪಟ ಅಂತ ಬರುತ್ತೆ. ತುಂಬ ಕಪ್ಪಗಾಗುವಷ್ಟು ಹುರ್ಕೋಬೇಡಿ, ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಮಾತ್ರ ಹುರ್ಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ ಹುರಿಯುವಾಗಲೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಷ್ಟು ಒಂದು 5 to 10 minutes ಚೆನ್ನಾಗಿ ಹುರ್ಕೊಳ್ಳಿ. ಅರ್ಧ kg ಕಡಲೆಕಾಳು ನೋಡಿ, ಈಗ ನೋಡ್ತಾ ಇದ್ರಲ್ಲ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ತುಂಬ ಕಪ್ಪಾಗೋದು ಬೇಡ. ಇಷ್ಟು ಹುರಿದಾಗ ಇದನ್ನು ಎತ್ತಿಟ್ಕೊಳ್ಳಿ ಒಂದು ಕಡೆ. ಈಗ ಅರ್ಧ kg ತೊಗರಿಬೇಳೆ, ಇದನ್ನು ಕೂಡ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು, ಸ್ವಲ್ಪ ಕೆಂಪಗೆ ಆಗುವಷ್ಟು ಹುರ್ಕೊಳ್ಳಿ. ಸ್ವಲ್ಪ ಗಮ್ ಅಂತ ವಾಸನೆ ಬರಬೇಕು, ಅಷ್ಟರ ಮಟ್ಟಿಗೆ ನಿಮಗೆ ಮೈಲ್ಡಾಗಿ ಹುರ್ಕೊಳ್ಳಿ. ಉದ್ದಿನಬೇಳೆ, ಇದು ಕೂಡ ಅರ್ಧ kg, ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಲೈಟಾಗಿ ಹುರ್ಕೊಳ್ಳಿ. ಒಂದು 5-10 ನಿಮಿಷ ಸಣ್ಣ ಉರಿ ಇರಬೇಕು. ಆದಷ್ಟು ಸಣ್ಣ ಉರಿನಲ್ಲೇ ಮಾಡ್ಕೊಳ್ಳಿ. ಉರಿ ಜಾಸ್ತಿ ಆದಷ್ಟು ಬೇಗ ಅದು ನಿಮಗೆ ಫ್ರೈ ಆಗಿಬಿಡುತ್ತೆ, ಒಳಗಡೆ ಎಲ್ಲ ಹಾಗಾಗಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ಲೈಟಾಗಿ ಅದು ಚೂರು ಕಲರ್ ಚೇಂಜ್ ಆಗುವಷ್ಟು ಹುರಿದು ಎತ್ತಿಟ್ಕೊಳ್ಳಿ. ಹೆಸರು ಕಾಳು ಅರ್ಧ kg, ಇದನ್ನು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಲಿ, ತುಂಬ ಕಪ್ಪು ಮಾಡ್ಕೋಬೇಡಿ. ಗೊತ್ತಾಗುತ್ತೆ ನಿಮಗೆ, ಹುರಿತಾ ಕಲರ್ ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಮೆಲ್ ಬರೋಷ್ಟು ಸಣ್ಣ ಊರಿನಲ್ಲೇ ಹುರ್ಕೊಳ್ಳಿ. ಯಾವುದೇ ಪದಾರ್ಥನೂ ಅಷ್ಟೇ ನೀವು ಜಾಸ್ತಿ ಸೀಸಬಾರ್ದು. ಸೀಸ್ದಾಗ ಏನಾಗುತ್ತೆ ಸಾಂಬಾರು ಪುಡಿ ಟೇಸ್ಟ್ ಕೂಡ ನಿಮಗೆ ಚೇಂಜ್ ಆಗಿಬಿಡುತ್ತೆ. ಇದು ಕಡಲೆಬೇಳೆ,
ಇದು ಕೂಡ ಅರ್ಧ kg. ಕಾಳುಗಳನ್ನ ಬಳಸೋದು ಮೇನ್ ಉದ್ದೇಶ ಸಾಂಬಾರು ತೆಳುವಾಗಬಾರ್ದು ಅಂತ ಹೇಳಿ. ಇವೆಲ್ಲ ನೀವು ಬಳಸೋದ್ರಿಂದ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ. ಜೊತೆಗೆ ಸಾಂಬಾರು ನೀವು ಮಾಡೋ ಸಾಂಬಾರು ಏನಿರುತ್ತೆ ತುಂಬ ನೀರಾಗಲ್ಲ. ಸೊ ಹಾಗಾಗಿ ಎಲ್ಲ ಥರ ಕಾಳುಗಳನ್ನ ಬಳಸೋದ್ರಿಂದ ಟೇಸ್ಟಲ್ಲಿ ಮತ್ತು ಸಾಂಬಾರು ಥಿಕ್ನೆಸ್ಸಲ್ಲಿ ಯೂಸ್ ಆಗುತ್ತೆ. ಇದು ಮೆಂತ್ಯ, ಒಂದು 200 ಗ್ರಾಮ್ ಮೆಂತ್ಯ. ಇದು ಕೂಡ ಅಷ್ಟೇ ಘಮ್ ಅಂತೇಳಿ ಹುರ್ಕೋಬೇಕು ಮೆಂತ್ಯ ಕಾಳು. ಇದು ಕೂಡ ಮೇನ್ ಇಂಗ್ರೀಡಿಯೆಂಟು ಸಾಂಬಾರು ಟೇಸ್ಟಿಗೆ. ಸಾಸಿವೆ ಇದು ಒಂದು 200 ಗ್ರಾಮ್ ತಗೊಳ್ಳಿ. ತುಂಬ ಜಾಸ್ತಿ ತಗೊಳ್ಳೋದ್ರಿಂದ ಕಹಿ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಸಾಸಿವೆ ಸ್ವಲ್ಪ ಕಡಿಮೆ ಇದ್ದಷ್ಟು ಒಳ್ಳೆಯದು. ಒಂದು 200 ಗ್ರಾಮ್ ಸಾಕು. ಇದು ಕೂಡ ಲೈಟಾಗಿ ಅದು ಚಟಪಟ ಅಂತ ಸೌಂಡ್ ಬರೋಷ್ಟು ಲೈಟಾಗಿ ಸಿಮ್ಮಲ್ಲೇ ಹುರ್ಕೊಳ್ಳಿ. ಗಸಗಸೆ ಇದು 100 ಗ್ರಾಮ್, 100 ಗ್ರಾಮ್ ಗಸಗಸೆ ಯೂಸ್ ಮಾಡಿ. ಇದು ಬೇಗನೆ ಫ್ರೈ ಆಗಿಬಿಡುತ್ತೆ. ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ನೀವು ಫ್ರೈ ಮಾಡ್ಕೋಬೇಕು. ಇದು ಕೂಡ ಮೇನ್ ಇಂಗ್ರೀಡಿಯೆಂಟು, ಸಾಂಬಾರು ಟೇಸ್ಟ್ನ ನಿಮಗೆ ಜಾಸ್ತಿ ಮಾಡುತ್ತೆ ಗಸಗಸೆ ಒಂದು. ಮೆಣಸಿನಕಾಳು 150 ಗ್ರಾಮ್ ಮೆಣಸಿನಕಾಳು ಬಳಸಿದ್ದೀನಿ. ಇದು ಕೂಡ ಅಷ್ಟೇ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಸ್ವಲ್ಪ ಕ್ವಾಂಟಿಟಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 200 ಗ್ರಾಮ್ ಕೂಡ ಹಾಕೋಬೋದು. ನಾವು 150 ಗ್ರಾಮ್ ಹಾಕಿರೋದ್ರಿಂದ ಖಾರ ಸಾಕಾಗುತ್ತೆ. ತುಂಬ ಖಾರ ಆಗಿಬಿಡುತ್ತೆ ಜಾಸ್ತಿ ಹಾಕಿದಾಗ. ಜೀರಿಗೆ ಇದು ಕೂಡ ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ನೀವು ಇದು ಅರ್ಧ kg, ನಾನಿಲ್ಲಿ ಅರ್ಧ kg ಜೀರಿಗೆನ ಬಳಸಿದ್ದೀನಿ. ಸ್ವಲ್ಪ ಆಚೆಗೀಚೆಗೆ ನೀವು ಕಡಿಮೆನೂ ಮಾಡ್ಕೋಬೋದು, ಒಂಚೂರು ಜಾಸ್ತಿನೂ ಮಾಡ್ಕೋಬೋದು. ಇದು ಹೆಚ್ಚಾದಷ್ಟು ಸಾಂಬಾರು ಟೇಸ್ಟ್ ಕೂಡ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಅರ್ಧ kg ನಾನು ಬಳಸಿದ್ದೀನಿ. ಅರ್ಧ kg ಜೀರಿಗೆನೂ ಅಷ್ಟೇ ಚಟಪಟ ಅಂತ ಸ್ವಲ್ಪ ಕ್ವಾಂಟಿಟಿನಲ್ಲೇ ನೀಟಾಗಿ ಅದನ್ನು ಕಲರ್ ಚೇಂಜ್ ಆಗೋಷ್ಟು ಹುರ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಒಂದು ಕಟ್ಟು ಅಥವಾ ಒಂದು 3-4 ಒಂದು ಬಾಣಲಿಗೆ ಆಗೋಷ್ಟು. ನೀವು ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇದ್ದಷ್ಟು ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ನಿಮಗೆ. ಇದನ್ನು ಕೂಡ ಲೈಟಾಗಿ ಬಾಣಲಿನಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಲ್ಲ ಬಿಸಿಲಿನಲ್ಲಿ ಸ್ವಲ್ಪ ಹೊತ್ತು ಒಣಗಿಸಿ ಒಂಚೂರು ಫ್ರೈ ಮಾಡ್ಕೊಳ್ಳಿ. ಆದಷ್ಟು ಇದು ಗರಿ ಇದ್ದಷ್ಟು ಮಿಲ್ಗೆ ಹಾಕಿದಾಗ ನಿಮಗೆ ಪೌಡರ್ ಚೆನ್ನಾಗಿ ಬರುತ್ತೆ. ಏನು ಬಿಸಿ ಬಾಣಲಿಗೆ ಹಾಕ್ತಿದ್ದಂಗೆ ಆಟೋಮೆಟಿಕಲಿ ಅದು ನಿಮಗೆ ಗರಿ ಆಗಿಬಿಡುತ್ತೆ. ಇದು ಇಂಗು, ಗಟ್ಟಿ ಇಂಗು ಸಿಗುತ್ತೆ ನಿಮಗೆ ಪ್ಯಾಕೆಟಲ್ಲಿ. ಏಕೆಂದರೆ ಇದು ಸ್ವಲ್ಪ ನಿಮಗೆ ಅಂಟು ಥರ ಇರುತ್ತೆ. ಫ್ರೈ ಮಾಡಿಲ್ಲ ಅಂದರೆ ನೀವು ಮಿಲ್ಗೆ ಕೊಟ್ಟಾಗ ಏನಾಗುತ್ತೆ ಪೌಡರ್ ಆಗೋಲ್ಲ. ಸೊ ಹಾಗಾಗಿ ಇದು ಕೂಡ ಲೈಟಾಗಿ ನೀವು ಫ್ರೈ ಮಾಡಿದಾಗ ಏನಾಗುತ್ತೆ ಗಟ್ಟಿ ಆದಾಗ ಪೌಡರ್ ಚೆನ್ನಾಗಾಗುತ್ತೆ. ಇದು ಅರಿಶಿಣದ ಕೊಂಬು ಕಲರ್ಗೋಸ್ಕರ 150 ಗ್ರಾಮ್ ಬಳಸಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು, ಜಾಸ್ತಿನೂ ಹಾಕ್ಕೋಬೋದು. ಕಲರ್ಗೋಸ್ಕರ ಬಳಸೋದು ಇದನ್ನು. ಅರಿಶಿಣದ ಪುಡಿ ಬಳಸ್ಬೋದು, ಬಟ್ ಮಿಲ್ಗೆ ಹೋಗೋದ್ರಿಂದ ನೀವು ಆರಾಮಾಗಿ ಅರಿಶಿಣದ ಕೊಂಬನ್ನೇ ಆರಾಮಾಗಿ ಬಳಸ್ಬೋದು. ಇದು ಕೂಡ ನೀವು ಫ್ರೈ ಮಾಡಿದಷ್ಟು ಪೌಡರ್ಗೆ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಆರಬೇಕು. ಚೆನ್ನಾಗಿ ಒಂದು ಇವನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಇಲ್ಲಿ ಚಕ್ಕೆ ಲವಂಗ ಬಳಸಿಲ್ಲ. ಹಸಿ ಕಾಳು ಸಾಂಬಾರು ಮಾಡುವಾಗ ರುಬ್ಬೋ ಟೈಮಲ್ಲಿ ಚಕ್ಕೆ ಲವಂಗ ಹಾಕ್ಕೊಂಡು ನೀವು ರುಬ್ಕೊಂಡ್ರೆ ಹಸಿ ಕಾಳು ಸಾಂಬಾರುಗಳೆಲ್ಲ ಆರಾಮಾಗಿ ಮಾಡ್ಬೋದು. ಇದೇ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ರುಬ್ಬೋ ಟೈಮಲ್ಲಿ. ಜೊತೆಗೆ 1-2 ಪೀಸ್ ಚಕ್ಕೆ ಲವಂಗ ಹಾಕ್ಕೊಂಡು ರುಬ್ಕೊಳ್ಳಿ. ಮೆಣಸಿನ್ಕಾಯಿನ ಒಳ್ಳೆ ಬಿಸಿಲಿನಲ್ಲಿ ಒಂದು 2-3 ದಿನ ಒಣಗಿಸ್ಕೊಳ್ಳಿ. ಇದನ್ನು ಹುರಿಯೋದಿಲ್ಲ, ಹುರಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 1 kg, ಬ್ಯಾಡಗಿ ಮೆಣಸಿನ್ಕಾಯಿ 3/4 kg, ಒಂದು 100-150 ಗ್ರಾಮ್ ಅಥವಾ 1/4 kg ಮಣ್ಕಟ್ಟು ಮೆಣಸಿನ್ಕಾಯಿ ಅಂತ ಸಿಗುತ್ತೆ, ಖಾರದ ಮೆಣಸಿನ್ಕಾಯಿ. ಅದನ್ನು ಕೂಡ 3 ಬಿಸಿಲಿನಲ್ಲಿ ಒಣಗಿಸಿ ಅದನ್ನು ಡೈರೆಕ್ಟ್ ತೊಗೊಂಡೋಗ್ಬೋದು. ಹುರಿಯೋದು ಬೇಡ, ಹುರಿಯೋದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಸೊ ನಾನು ಮಿಲ್ಲಿಗೆ ಬಂದಿದ್ದೀನಿ ನೋಡಿ. ಇಲ್ಲಿ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತೀನಿ, ಸಪ್ರೇಟಾಗಿ ಏನು ಮಾಡೋದಿಲ್ಲ. ಮೆಣಸಿನ್ಕಾಯಿ ಎಲ್ಲನೂ ಸೇರಿಸಿ ಒಟ್ಟಿಗೆ ಮಿಲ್ಲಿಗೆ ಹಾಕ್ಬಿಡ್ತೀವಿ. ನಾವು ಮೆಣಸಿನ್ಕಾಯಿ ತೊಟ್ಟು ಕೂಡ ತೆಗಿಯೋದಿಲ್ಲ. ತೊಟ್ಟು ಕೆಲವರು ತೆಗಿತಾರೆ ಮೆಣಸಿನ್ಕಾಯಿನಲ್ಲಿರೋದನ್ನ, ಬಟ್ ಟೇಸ್ಟ್ ಚೇಂಜ್ ಆಗುತ್ತೆ ಅಂತಾರೆ. ನಮ್ಮ ಅತ್ತೆ ಹೇಳ್ತಿದ್ರು ತೊಟ್ಟು ಇದ್ದಷ್ಟು ಸಾಂಬಾರು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಹಾಗಾಗಿ ನಾವು ತೊಟ್ಟು ತೆಗಿಯೋದಿಲ್ಲ. ಇದು ಕಂಪ್ಲೀಟ್ಲಿ ನಮ್ಮ ಅತ್ತೆ ರೆಸಿಪಿ ಇದು. ಹಾಗಾಗಿ ಇದನ್ನು ಮಿಲ್ಲು ಕೊಟ್ಟು ಮಿಲ್ಲಲ್ಲಿ ಮಾಡಿದ್ರಂಗೆ ನಿಮಗೆ ಮನೇಲಿ ಮಾಡಿದ್ರೆ ಆಗಲ್ಲ. ಸೊ ಅಲ್ಲೇ ಸ್ವಲ್ಪ ಬಿಸಿ ತೊಗೊಂಡು ಬಂದರೆ ಪುಡಿ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತಾರೆ. ಸೊ ಹಾಗಾಗಿ ಅಲ್ಲೇ ಒಂದು ಕಡೆ ಸ್ವಲ್ಪ ಆರಿಸಿ ತೊಗೊಂಡು ಬರೋದು ಮನೆಗೆ. ಸೊ ಹಾಗಾಗಿ ನೋಡಿ ಸಾಂಬಾರು ಪುಡಿ ರೆಡಿ ಆಯಿತು. ಒಳ್ಳೆ ಕ್ವಾಂಟಿಟಿನಲ್ಲಿ ಆಗುತ್ತೆ. ಮಿಲ್ಲಲ್ಲಿ ಮಾಡಿಸಿದಾಗ 1 ವರ್ಷಕ್ಕೆ ಆಗುವಷ್ಟು ಸಾಂಬಾರು ಪುಡಿ ರೆಡಿ ಆಗುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮನೆಗೆ ಬಂದು ಸ್ವಲ್ಪ ಹೊತ್ತು ಒಣ ಹಾಕಿ
ಆಮೇಲೆ ನೀವು ಪಾತ್ರೆಗೆ ಹಾಕೋಬೋದು. ಬೇಕಾದ್ರೆ ಜರಡಿ ಹಿಡಿಬೋದು, ಹಿಡಿದೇ ಹೋದ್ರೂ ನಡೆಯುತ್ತೆ. ಜರಡಿ ಹಿಡಿದ್ರೆ ಸಣ್ಣ ಪುಟ್ಟದಿದ್ದರೆ ಹೋಗುತ್ತೆ. ಸೊ ನೋಡಿ, ಈಗ ಸಾಂಬಾರು ಪುಡಿ ರೆಡಿಯಾಗಿದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್.